ಎಲ್ಲಲ್ಲ ಇವ್ ಜಗಣ ಈಟೊತ್ತಾದ್ರೂ ಸಾವುಕಾರ ಕರ್ಕೊಂಡೇ ಬರ್ಲಿಲ್ವಲ್ರಲ್ಲ. ಆ ಅಲ್ಲ ಕಣಣ್ಣ, ನಿನಗೇನು ಮಾಡಕ್ ಕೆಲ್ಸ ಇಲ್ವಾ? ಆ ಅಲ್ಲ ಕಣ, ಎಷ್ಟು ವರ್ಷದಿಂದನೇ ಅಣ್ಣ ಒಂದಾಗ್ಲಿಲ್ಲ ನಮ್ಮ ಅಣ್ಣ. ವಾ ಇವಾಗ ಒಂದಾಗ್ತಾನ. ನೀನು ಇವ್ರು ಮಾತು ಕೇಳ್ಕೊಂಬಿಟ್ಟು ನನಗೂ ಬೇರೆ ಕರ್ಕೊಂಬಂದಪ್ಪ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ಅತ್ಲಾಗಿ. ವಾ ಅವನಿಗಂತ ಬುದ್ಧಿ ಇಲ್ಲ ಕಣೋ. ಅಣ್ಣ ತಮ್ಮಂದ್ರಗಳ ಜೊತೆ ಇರೋಣ, ಕುಟುಂಬಗಳ ಜೊತೆ ಎಲ್ಲ ಚೆನ್ನಾಗಿರೋಣ, ಮಕ್ಕಳು ಮೊಮ್ಮಕ್ಕಳಾದ್ರು ಎಲ್ಲ ಖುಷಿಯಾಗಿರೋಣ ಅನ್ನೋ ಬುದ್ಧಿ ಇಲ್ಲ, ಬರೀ ಹೊಟ್ಟೆಕೆಚ್ಚು ಬುದ್ಧಿ. ವಾ ಮನೆ ಮಾಡ್ಲಿಲ್ವಾ? ಆ ಬೋರ್ ಪಾಯಿಂಟ್ ಎಲ್ಲ ಬದಲಾಯಿಸ್ಬಿಟ್ಟು ಹಾಳು ಮಾಡೋದಕ್ಕೆ ನೋಡ್ಲಿಲ್ವಾ? ಬರೀ ಅಂತ ಕುತಂತ್ರ ಬುದ್ಧಿ ಮಾಡ್ತಾನೆ. ಅಂಥದ್ರಲ್ಲಿ ನೀನು ಹೋಗಿ ಹೋಗಿ ಒಂದಾಗೋದಕ್ಕೆ ಬಂದಿದೆಯಲ್ಲ, ಏನು ಪ್ರಯೋಜನ ಇಲ್ದಂತವ. ಹೋಗತ್ಲಾಗಿ ನಿನ್ಗೆ ಎಷ್ಟು ಹೇಳಿದ್ರು ನಿನಗೆ ತಲೆಗೆ ಹೋಗಲ್ ಕಣ ಅಣೆಯ ಅತ್ಲಾಗಿ. ಲೇ ಲೇ ಬೋರಣ, ನಾನು ಹೇಳ್ದೆ ತಾನೇ ನಿನಗೆ ಏನು ಮಾತಾಡ್ಬೇಕಂಡ್ ಸುಮ್ಕಿರ್ಲ, ಏನು ಮಾತಾಡ್ಬೇಕಂಡ್ ಸುಮ್ಕಿರ್ಲ ಅಂತ. ಆ ಎಲ್ಲ ಕಳ್ಳ ಎಲ್ಲಾರ್ದು ಇದು ಒಂದೇ ತರ ಇರಲ್ಲ ಕಳ್ಳ ಬೋರಣ. ನಿಮ್ಮ ಅಣ್ಣನೇ ಆಗಿರ್ಬೇಕು ಅವನು. ಅಣ್ಣ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಏನ್ ಮಾಡ್ತೀಯ, ಅವನ ಅಕ್ಕಪಕ್ಕ ಜನ ಇರೋರು ಅಂತ ಇದಾರ್ ಕಣಪ್ಪ ಅತ್ಲಾಗಿ. ಒಂದಾಗೋದಕ್ಕೆ ಬಿಟ್ಟಿಲ್ಲ ನೋಡನ್ಕಂಡು ಸುಮ್ಕಿಲ್ಲ ಇದೊಂದ್ಸಲಿ ಬೋರಣ. ನೀನೇನು ಮಾತಾಡ್ಬೇಡ ಕಣ್ ಸುಮ್ಕಿರೋ. ಅಲ್ಲ ಕಣ, ನೀವು ಅಣ್ಣ ತಮ್ಮದ್ರುಗಳು ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಣ. ನಿಮ್ಮ ಕುಟುಂಬ ಎಲ್ಲ ಒಟ್ಟಿಗಿರುತ್ತೆ. ನಿನ್ನ ಮಗನ ಮದುವೆ ಎಲ್ಲರೂ ಇಡೀ ಕುಟುಂಬನೇ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಮಾಡ್ಬೋದಂತ ನಾವೇನೋ ಆಸೆ ಮಾಡ್ತಿದೀವಿ. ಇದ್ಯಾಕಲ್ಲ ಬೋರಣ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯ? ಸುಮ್ಕಿರ್ಲ, ಹಿಂಗ್ ಮಾತಾಡ್ಬೇಡ ನೀನು. ಗೌಡ್ರೆ ನೀವು ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ಅಂತ ಹೇಳ್ತೀರಾ. ಹಳೆದೆಲ್ಲ ನೆನಪು ಮಾಡ್ಕೊಂಡ್ಬಿಟ್ರೆ ಹೊಟ್ಟೆ ಉರಿ ಎತ್ಕೊಂಡ್ರಿ ಗೌಡ್ರೆ. ವಾ ನಮ್ಮ ರಂಗಣ್ಣ ಇರಲಿಲ್ಲ ಅಂದ್ರೆ ನಾನು ಎಷ್ಟೊಂದೆಲ್ಲ ಕಷ್ಟಪಡ್ಬೇಕಿತ್ತು ಗೊತ್ತೇನ್ರಿ ಗೌಡ್ರೆ? ಗೊತ್ತಾರ ನಿಮ್ಗೆ? ಅಲ್ಲ ನಮ್ಮಣ್ಣ ಏನ್ ತಪ್ಪು ಮಾಡ್ತಾನಂತ, ಏನ್ ತಪ್ಪು ಮಾಡ್ದ ಅಂತ ನಮ್ಮಣ್ಣ ಇವನು ದೊಡ್ಡವನು ಯಾಕೆ ಇಷ್ಟೊಂದೆಲ್ಲ ಹಾಗೆ ಸಾಧಿಸ್ಕೊಂಬಂದ ನಮ್ಮ ಮೇಲೆ ಅಂತ ನಾವಂಥದ್ದು ಏನು ಮಾಡಿವಿ ಗೌಡ್ರೆ ಅವನಿಗೆ? ಹೇಳ್ರಿ ನೀವೇ ಕಣ್ಣಾರಿ ಇದ್ದೀರಾ ಮೊದ್ಲಿಂದಾನು. ಬೋರಣ ಒಂದು ಮಾತು ಹೇಳೋಣ. ಹಳೆದೆಲ್ಲ ಇವಾಗ ನೆನಪು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ, ಹಳೆದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಒಂದೊಂದಾಗೆ ನೀನು ಹಳೆದೆಲ್ಲ ತೆಗಿತಾ ಕೂತ್ಕೊಂಡ್ರೆ ದೊಡ್ಡದಾಗುತ್ ಕಳ್ಳ. ನನ್ನ ಮಾತು ಕೇಳಲ್ಲ, ಮಾತಾಡ್ಬೇಡ ಕಳ್ಳ, ಸುಮ್ಕಿರ್ಲ. ಏನಂದ್ರೆ ಏನು ಮಾತಾಡ್ಬೇಡ ಕಳ್ಳ, ತುಟಿಕ್ ಪಿಟಿಕ್ ಅಂದ್ಬೇಡ ಕಳ್ಳ. ಲೈ ಎಷ್ಟೇ ಆದ್ರೂ ಅವನು ನಿಮ್ಮ ಅಣ್ಣನೇ ಕಳ್ಳ ಬೋರಣ, ಯೋಚನೆ ಮಾಡ್ಲದ. ಅವನ್ಗೂ ತಮ್ಮಂದ್ರುಗಳ ಒಂದು ಪ್ರೀತಿ ಮಮಕಾರ ಇದ್ದೇ ಇರುತ್ ಕಣೋ ಬೋರಣ. ನನ್ನ ಮಾತು ಕೇಳು, ಸುಮ್ಕಿರು ನೀನು. ಪಾಪ ಬೋರಣ, ಗೌಡ್ರು ಹೇಳ್ತಿದಾರ್ತಾರೆ ಅಲ್ಲ, ಗೌಡ್ರು ಅವ್ರ ಕೆಲ್ಸ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಯಾಕೆ ಹೇಳು ಕಾಯ್ಕೊಂಡ್ ಕುಂತಿರೋದು ನಮ್ಗೋಸ್ಕರ? ಅಲೆ ಯಾಕೆ ಹೇಳಪ್ಪ ಇಷ್ಟೊಂದೆಲ್ಲ ರಿಸ್ಕ್ ತಗೊಂತಿರೋದೇನಕ್ಕೆ? ಅವ್ರ ಟೈಮ್ ಎಲ್ಲ ಕೊಟ್ಟಿರೋದೇನಕ್ಕೆ? ನಮ್ಗೋಸ್ಕರ. ಅಣ್ಣ ತಮ್ಮಂದ್ರುಗಳು ಒಂದಾದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ಏನ್ ಅವ್ರಿಗೂ ಆಸೆ ಆಗೈತೆ. ಸುಮ್ಕಿರು ನೀನ್, ಏನು ಯೋಚನೆ ಮಾಡ್ಬೇಡ. ನೋಡೋಣ ಇದೊಂದ್ಸಲಿ ಸುಮ್ಕಾಗ್ಬಿಡ, ಏನು ಮಾತಾಡ್ಬೇಡ ನೀನು, ಸರಿನಾ? ಏನಾದ್ರೂ ಮಾಡ್ಕೊಳ್ರಿ ಹೋಗ್ರಿ ಅತ್ಲಾಗಿ. ಗೌಡ್ರೆ ನೋಡ್ರಿ, ಈಟೊತ್ತಾದ್ರೂ ನಮ್ಮ ಅಣ್ಣನೇ ಬಂದಿಲ್ಲ ಅಲ್ಲ. ಅಣ್ಣ ತಮ್ಮದ್ರುಗಳ ಜೊತೆ ಒಟ್ಟಗಾಗ್ಬೇಕಂತ ಅಂತ ಆಸೆ ಇದ್ದಿದ್ರೆ ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಡೋನು. ಬಿಡ್ರಿ ಅತ್ಲಾಗಿ, ಸುಮ್ನೆ ಯಾಕೆ ನೀವು ಎಲ್ಲ. ರಂಗಜ್ಜ ಇವನು ಬೋರಣಗ್ ಬುದ್ಧಿ ಇಲ್ಲ ಕಳ್ಳ. ಲೇ ಬೋರಣ, ನೀವೆಲ್ಲಾರು ಅಣ್ಣ ತಮ್ಮ ಇಬ್ರು ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡು ಆದ್ಮೇಲೆ ಕಳ್ಳ ತಿರ್ಗಾ ನಿಮ್ಮ ಅಣ್ಣಂಗೆ ಕರೆಯಕ್ಕೆ ಹೇಳಿದ್ದು ನಾನು. ತಕ್ಷಣ ಬಂದ್ಬಿಡು ಅಂದ್ರೆ ಅವನಿಗೆ ಮ್ಯಾಟ್ರೆ ಗೊತ್ತಿಲ್ಲ, ವಿಷಯರೇ ಗೊತ್ತಿಲ್ಲ, ಅದೆಂಗ್ಲ ರಪ್ಪನು ಬಂದ್ಬಿಡ್ತಾನೆ. ನೀನೇ ಅಲ್ಲ, ನೀನ್ ಹಿಂಗೆಲ್ಲ ಮಾತಾಡ್ತೀಯ. ಸುಮ್ಕಿಲ್ಲ ಬೋರಜ್ಜ, ನೀನೇನು ಮಾತಾಡಬೇಡ, ಸುಮ್ಕಿರೋ. ಆತ್ರ ಮಾಡಬಾರ್ದು ಕಳ್ಳ ಬೋರಣ. ಗೌಡ್ರೆ ಒಂದ್ ಸ್ವಲ್ಪ ಜಗಣ್ಣಂಗೆ ಇನ್ನೊಂದ್ಸಲಿ ಫೋನ್ ಮಾಡ್ಬಿಟ್ಟು ಬೇಗ ಬರೋದಕ್ಕೆ ಹೇಳಿ ಹೇಳ್ರಿ ಗೌಡ್ರೆ. ಮಂತವ ಕೆಲ್ಸಗಳು ಜಾಸ್ತಿ ಇದಾವ್ ಕಣ್ರಿ ಗೌಡ್ರೆ. ತಿರ್ಗಾ ಬೇರೆ ಈಗ ಮದ್ವೆ ಸಾಮಾನುಗಳೆಲ್ಲ ತಗೊಂಬರಕ್ ಹೋಗ್ತಿದೀವಿ. ಆ ಭಟ್ರು ಬಂದ್ಬಿಟ್ಟು ಎಲ್ಲ ಅಡಿಗೆ ಸಾಮಾನುಗಳೆಲ್ಲ ಬರ್ದಿದ್ದಾರೆ. ಎಲ್ಲ ಹೋಗ್ಬಿಟ್ಟು ರೇಷನ್ ಸಾಮಾನೆಲ್ಲ ತಗೊಂಬರ್ಬೇಕು, ದಿನಸಿ ಸಾಮಾನುಗಳು, ಹಂಗೆ ತಟ್ಟೆ ಲೋಟ ಅಂತೆ ಎಲ್ಲ ತಗೊಂಬರ್ಬೇಕು. ಕೆಲ್ಸಗಳು ಬಾಳ ಇದಾವ್ ಕಣ್ರಿ ಗೌಡ್ರೆ, ಏನ್ ಮಾಡೋಣ. ಇವನು ಬೋರಣ್ಣ ಬೇರೆ ಇಷ್ಟ ದಿವಸ ಇದ್ದು ಈ ಕಡೆಗೆ ಪೇಂಟ್ ಹೊಡಿಸ್ಕೊಂಡ್ ಕುಂತಾನೆ. ಮೊದ್ಲೇ ಪೇಂಟ್ ಎಲ್ಲ ಹೊಡಿಸ್ಬಿಡ್ಲ ಮನೆಗೆ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ. ಎಲ್ಲ ಮನೆದೆಲ್ಲ ಧೂಳೆಲ್ಲ ತಕೊಂಡು ಕ್ಲೀನ್ ಎಲ್ಲ ಮಾಡ್ತಾ ಕುಂತಿದ್ದಾರೆ. ಇನ್ನೇನ್ ನಮ್ ಕುಟುಂಬ ದೊಡ್ಡದೈತೆ, ಎಲ್ಲಾರು ಒಬ್ರಿಗೊಬ್ರು ಹೋಗಿ ಎಲ್ಲ ಮಾಡ್ತಿದ್ದಾರೆ. ಇನ್ನೇನು ಬೇಗ ಆಗೋಗುತ್ತೆ. ಹಂಗಾಗಿ ಇನ್ನೇನು ಪತ್ರಿಕೆ ಇನ್ನೇನು ಅರ್ಧಂಬರ್ಧ ಆಗೈತೆ. ಆ ಪತ್ರಿಕೆನೇ ಹೊಂಚೋದು ಹುಡುಗರಿಗೆಲ್ಲರಿಗೂ. ಇವತ್ತು ಒಂದ್ ಸ್ವಲ್ಪ ಈ ಕಡೆ ನಮ್ ಕಡೆ ಅರಸೀಕೆರೆ ಸೈಡುನು ಒಂದ್ ಸ್ವಲ್ಪ ನೆಂಟ್ರಿದ್ದಾರೆ. ಅರಸೀಕೆರೆ ಈ ಕಡೆ ಗಂಡಸಿ ಸೈಡ್ ಎಲ್ಲಾನು ನೆಂಟ್ರಿದ್ದಾರೆ. ಆ ಕಡೆ ಎಲ್ಲಾನು ಒಂದ್ ಸ್ವಲ್ಪ ಮದ್ವೆ ಕಾರ್ಡೆಲ್ಲ ಕೊಟ್ಟು ಕಳಿಸ್ಬೇಕು. ಹಂಗಾಗಿ ಹೋಗ್ಬೇಕು ಗೌಡ್ರೆ, ಪುರ್ಸತ್ತಿಲ್ಲ. ಆಯ್ತಾಯ್ತು ತಡಿಲ ರಂಗಜ್ಜ, ಸುಮ್ಕಿರ್ಲ ನೀನು, ನಾನು ಕಳಿಸ್ಕೊಡ್ತೀನಿ. ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ ಅಂತ ನೀವು? ಅಲ್ಲ ಕಳ್ಳ ರಂಗಜ್ಜ, ಅದ್ ಹೆಂಗೆ ನಿಮ್ಮಣ್ಣ ತಲೆ ತಿರುಗಿ ಬಿದ್ಬಿಟ್ಟನಲ್ಲ? ಹೆಂಗ ಪುಣ್ಯ ಕಣೋ, ನಿಮ್ಮಣ್ಣ ಪುಣ್ಯ ಮಾಡಿದಂಗ್ ಕಣ್ ಹೇಳಪ್ಪ. ಅಷ್ಟೊಂದೆಲ್ಲ ಅದನ್ನು ಕೆಟ್ಟವ್ನ ಅನ್ಸ್ಕೊಂಡಿದ್ರು, ಅಷ್ಟೊಂದೆಲ್ಲ ನಿಮ್ಮ ಮೇಲೆ ಹಾಗೆ ಸಾಧಿಸ್ಕೊಂಡಿದ್ರು ನಿಮ್ಮ ಮಕ್ಳುಗಳು ಮಾತ್ರ ನೋಡಪ್ಪ ದೇವ್ರ ಅಂತಾರ ಕಳ್ಳೆ. ರಂಗಜ್ಜ, ಆ ಕುಮಾರಣ್ಣ ಎತ್ಕೊಂಡು ಹೋಗ್ಬಿಟ್ಟು ದೊಡ್ಡಪ್ಪ ಅಂದ್ಕೊಂಡು ಹೋಗ್ಬಿಟ್ಟು ಪಾಪ ನೀರೆಲ್ಲ ಕುಡ್ಸಿ ಸಮಾಧಾನ ಮಾಡ್ಸೈತಲ್ವ.
ಆ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಆಸ್ಪತ್ರೆ ಕರ್ಕೊಂಡು ನನ್ನ ದೊಡ್ಡಪ್ಪ ಅಂತ ಒಂದ್ ಹೇಳ್ತೀನಿ ರಂಗಜ್ಜ, ಶತ್ರುಗಳೇ ಇರ್ಲಿಕ್ಕಳ್ಳ, ಕಷ್ಟ ಕಾಲದಲ್ಲಿ ಆಗ್ಬೇಕು ಅಂತ ನಮ್ಮ ಕುಮಾರಣ್ಣಂಗೆ ನೀನು ಒಳ್ಳೆ ಇದೇ ಕಲ್ಸ್ಕೊಟ್ಟಿದ್ಯಾ ಕಳ್ಳ. ಒಳ್ಳೇದ್ ಮಾಡ್ಬೇಕು ಕಣ, ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಳುಗಳಿಗೆ. ಅದಕ್ಕೇನೆ ಹೇಳೋದು. ಹ್ಞೂ, ಅವನಿಗೆ ಮನ್ಸ್ ಪೂರ ನಮ್ಮ ತಮ್ಮಂದ್ರ ಮಕ್ಳುಗಳು ಇವತ್ತು ನನಗೆ ಉಳಿಸ್ಬಿಟ್ರು. ನೋಡು, ನಾನು ಎಷ್ಟೊಂದೆಲ್ಲ ಅವ್ರ ಮೇಲೆ ಅಗೆ ಸಾಧಿಸಿದ್ರು, ಎಷ್ಟೊಂದೆಲ್ಲ ಕೋಪ ಮಾಡ್ಕೊಂಡ್ರು, ನಮ್ಮ ತಮ್ಮಂದ್ರುಗಳು ಮಕ್ಳುಗಳು ನನಗೊಂದು ಎಷ್ಟೊಂದು ಸಹಾಯ ಮಾಡಿರು ಅಂತ ಅವ್ನ ಮನ್ಸಿಗೆ ಒಂದ್ ಕಡೆ ನಾಟಿರೋದು ಕಳ್ಳ. ಅದಕ್ಕೋಸ್ಕರ ಆದ್ರೂ ಎಲ್ಲಾರು ಒಂದಾಗ್ತಿರೋ, ಸುಮ್ಕಿರೋ, ನನ್ನ ಮಾತು ಕೇಳ್ರು. ಹ್ಞೂ ಲೇ ರಂಗಜ್ಜ, ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂತ ಹೋಗ್ತಿರೋಲ್ಲ, ನನ್ನ ಮಾತು ಕೇಳ್ರಪ್ಪ. ಹ್ಞೂ, ಎಲ್ಲ ಮಕ್ಳಾದ್ರು ಮೊಮ್ಮಕ್ಳುಗಳಾದ್ರು ಎಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ಖುಷಿಯಾಗಿ ಒಟ್ಟಿಗೆ ಇರುತ್ಕೊಂಡ್ರು. ಗೌಡ್ರೆ, ನಮ್ಮಣ್ಣ ಬಂದ ನೋಡ್ರಿ. ನಮ್ಮ ಅಣ್ಣನು ಪಾಪ ನಮ್ಮ ಜಗಣ್ಣ ಬಂದ, ಕರ್ಕೊಂಬಂದ ನೋಡ್ರಿ ಪಾಪ ಜಗಣ್ಣ ಹೇಳ್ದಂಗೆನೆ. ನಮಸ್ಕಾರ ಕಣ್ರಿ ಗೌಡ್ರೆ, ಊಟ ಆಯ್ತಾ? ಕಣ ಬಾರ್ಲ ಪಾಪ ಸಾವ್ಕಾರ, ಎಲ್ಲ ಸಮಾಚಾರ? ಊಟ ಎಲ್ಲ ಆಯ್ತು ಕಣಪ್ಪ, ನಿನ್ಗೆ ಕಾಯ್ಕೊಂಡು ನಿಂತಿದ್ದು ಕೊಡು. ಅದ್ಯಾಕೆ ತಡ ಮಾಡ್ಕೊಂಬಂದ್ರಿ, ಎಲ್ಲೋಗಿದ್ದಲ್ಲ? ಆ ಅಲ್ಲೋಗಂದ್ರಿ ಗೌಡ್ರೆ, ಎಲ್ಲೂ ಹೋಗಿರಲಿಲ್ಲ. ಒಂದ್ ಸ್ವಲ್ಪ ಹುಷಾರಿರಲಿಲ್ಲ, ಆಸ್ಪತ್ರೆಗೆಲ್ಲ ತೋರಿಸ್ಕೊಂಬಂದ್ಬಿಟ್ಟು ಆರಾಮಾಗಿ ಮಂತಾವ್ ಮಲ್ಕೊಂಡಿದ್ದೆ. ಒಂದ್ ಗಳಿಗೆ ಹಿಂಗೆ ಅಡ್ಡ ಆಡ್ಕೊಂಡ್ ಬರೋದಂತ ಬರ್ತಿದ್ದೆ. ಅಷ್ಟರಲ್ಲಿ ನಮ್ ಜಗಣ್ಣ ಬಂದ್ಬಿಟ್ಟು ಗೌಡ್ರು ಕರಿತಿದಾರೆ, ಬರ್ರಿ ಸಾವ್ಕಾರ್ಯ ಅಂತ ಬಂದ್ ಕರುದ. ಅದಕ್ಕೆ ಬಂದೆ ಕಣ್ರಿ ಗೌಡ್ರೆ. ಒಳ್ಳೇದಾಯ್ತು ಕಣ್ ಬಾರ್ಲ. ಇನ್ನೇನಪ್ಪ ಸಮಾಚಾರ? ಊಟ ಮಾಡ್ಕೊಂಬಂದ, ಆರಾಮಾಗಿದ್ಯಾ? ಅದೇ ಯಾಕಲ್ಲ ಹುಷಾರಿರಲ್ವಂತೆ? ಆರೋಗ್ಯದ ಕಡೆನೂ ಒಂದ್ರಿಟ್ಟು ಗಮನ ಕೊಡ್ಬೇಕಲ್ಲ ಸಾವ್ಕಾರ. ಬರೀ ಕೆಲ್ಸ 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 ಅಂತ ತಿರ್ಗಾಡೋದಲ್ಲ ಕಡೋ. ನಿನ್ಗೂ ವಯಸ್ಸಾಯ್ತು ಕಳ್ಳ, ಬದ್ಲಂಗೇನೇನೋ ವಯಸ್ಸಿರುತ್ತೆಲ್ಲ ಸಾವ್ಕಾರ. ಒಂದ್ರಿಟ್ಟು ಆರೋಗ್ಯ ಎಲ್ಲ ನೋಡ್ಕೊಂಡು ಚೆನ್ನಾಗಿರೋದಲ್ಲ ನೀನು. ಅದ್ಯಾಕಲ್ಲ ಒಂಥರ ಇದಾಗ್ಬಿಟ್ಟಿದ್ದಂತೆ, ಒಂಥರ ಪೂರಾ ಕುಸ್ತೋಗಂಗೆ ಬಿದ್ದೋಗಂಗೆ ಆಗ್ಬಿಟ್ಟಿದ್ದಂತೆ. ಹ್ಞೂ ಕಣ್ರಿ ಗೌಡ್ರೆ, ಏನೇನೋ ಕೆಲ್ಸಗಳು ಇರ್ತವೆ. ತಿಂಡಿ ತಿನ್ನೋದೇನ, ನಾನು ಒಂದ್ ಸ್ವಲ್ಪ ತಡವಾಗಿ ತಿಂಡಿ ತಿಂದ್ರೆ ಆಗುತ್ತೆ ಅನ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ. ನೋಡಿರೆ ಹಿಂಗಾಯ್ತು ಗೌಡ್ರೆ. ಬಿಡಪ್ಪ ಅತ್ಲಾಗ ಹೋಗ್ಲಿ, ಅತ್ಲಾಗಿ ಏನು ಮಾಡಕ್ ಆಗಲ್ಲ ಕಣ ಸಾವ್ಕಾರ. ಗ್ಯಾಚಾರಕ್ಕಿಂತ ನಾವು ಒಂದ್ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ಕಳ್ಳ ಸಾವ್ಕಾರ. ನೀನು ಬರೀ ಕೆಲ್ಸ ಕೆಲ್ಸ ಅಂತಾನೆ ಓಡಾಡ್ತಿರ್ತೀಯ ನೋಡು. ಇವ್ನು ರಂಗಜ್ಜನು ಹಂಗೆ ಕಣ, ಟೈಮ್ ಸರಿಯಾಗಿ ತಿಂಡಿ ತಿನ್ಕೊಂಡು ಕೆಲಸ ಮಾಡಲ್ಲ, ಏನಿಲ್ಲ, ಆರೋಗ್ಯದ ಕಡೆ ಗಮನ ಕೊಡಲ್ಲ. ಬರೀ ತೋಟದ ಕಡೆ ಹೋಗ್ಬಿಟ್ರೆ ಬರೀ ಹೋಗೋದನೆ, ಆ ಹುಡುಗರು ಹುಡ್ಕೊಂಡು ಹೋಗೋದು, ಆ ಅಜ್ಜಿ ಹುಡ್ಕೊಂಡು ಹೋಗೋದು, ಬೈಯೋದು, ತಿಂಡಿ ತಿನ್ಸೋದು, ಊಟ ಮಾಡಿಸೋದು, ಬರೀ ಇದೇ ಆಗೋಯ್ತು. ನೀನು ಒಂಥರ ನಿನ್ನ ಅಣ್ಣ ತಮ್ಮ ಇಬ್ರು ಒಂದೇ ತರ ಕಂಡ್ರಲ್ಲ. ಎಷ್ಟೇ ಆದ್ರೂ ಅಣ್ಣ ತಮ್ಮದ್ರುಗಳು ನೋಡ್ರಿ ಬುದ್ಧಿ ಎಲ್ಲ ಬಿಡ್ತೀರಾ ಕಣ್ ಹೇಳ್ರಿ ಅತ್ಲಾಗಿ, ಅಲ್ವಾ? ಎಲ್ಲ ಸೌಕಾರ ಅಣ್ಣ ತಮ್ಮ ಅಂದ್ಮೇಲೆ ಹಿಂಗೆ ಇರ್ತೀರಾ ಕಣ್ ಹೇಳ್ರಪ್ಪ, ಒಂದೇ ತರಾನು. ಏನ ಬಿಡ್ರಿ ಗೌಡ್ರೆ. ಗೌಡ್ರೆ, ಇದೇನಿದು? ನಮ್ ಗೌಡ್ರು ನಮ್ ರಂಗಪ್ಪನಿಗೂ ನನ್ನ ತಮ್ಮ ಇವನು ಬೋರಣ್ಣಗೂ ಇಬ್ರಿಗೂ ಕರ್ಸ್ಬಿಟ್ಟಿದ್ದಾನಲ್ಲ. ನನಗೂ ಕರೆದಿದ್ದಾರೆ, ಏನಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಗೌಡ್ರೆ, ಏನ್ ಗೌಡ್ರೆ ಸಮಾಚಾರ? ಯಾಕೆ ಕರೆದಿದ್ದು? ಏನಿಲ್ಲ ಕಣ ಸಾವ್ಕಾರ, ಕೂತ್ಕೊಳ್ಳ, ಸಮಾಚಾರ ಹೇಳ್ತೀನಿ. ಎಲ್ಲಾರ ಹೋಗ್ಬೇಕೇನ, ಅರ್ಜೆಂಟ್ ಏನಾರ ಕೆಲಸ ಐತೆಲ್ಲ ಸಾವ್ಕಾರ ನಿನಗೆ? ನಾನು ನೀವ್ಗೋಸ್ಕರ ನೀನೆ ಮಾತಾಡ್ಬೇಕಂತ ನಾನು ಕಾಯ್ಕೊಂಡಿದ್ದೀನಿ ಕಣ್. ನೋಡಪ್ಪ, ಹೋಗೋದಿದ್ರೆ ಹೋಗ್ಬಿಡಪ್ಪ. ಅರ್ಜೆಂಟ್ ಏನಾರು ಇದ್ರೆ, ಅರ್ಜೆಂಟ್ ಕೆಲ್ಸಗಳು ಏನಾರು ಇದ್ರೆ. ಇಲ್ಲ ಇಲ್ಲ ಗೌಡ್ರೆ, ಅರ್ಜೆಂಟ್ ಕೆಲಸ ಏನಿಲ್ಲ. ಹೇಳ್ರಿ ಗೌಡ್ರೆ, ಅದೇನಂತ ಮೊದ್ಲು. ನಿಮ್ಗಿಂತನೂ ಅಂತದೇನ್ ಕೆಲ್ಸಗಳು ಏನೋ ಅಂತದೇನಿಲ್ಲ. ನಮ್ಗೋಸ್ಕರ ನೀವು ಕೆಲ್ಸಗಳೆಲ್ಲ ಬಿಟ್ಟು ನನಗೋಸ್ಕರ ಕಾಯ್ಕೊಂಡಿದ್ದೀರಂದ್ರೆ ನೀವು ಹೇಳಿದ್ದೆಲ್ಲ ಮಾತು ಕೇಳ್ತೀನಿ. ನಾನು ಏನ್ ಕೆಲಸ ಇದ್ರು ಹೋಗಲ್ಲ. ಹೇಳ್ರಿ ಗೌಡ್ರೆ, ಅದೇನಂತ ಮಾತಾಡ್ರಿ. ಕೂತ್ಕೊಳ್ಳ ಮತ್ತೆ ಸಾವ್ಕಾರ, ಕೂತ್ಕೊಳ್ಳೋ. ರೈ ಜಗಣ ನಡಿಯ, ನೀನು ಕೂತ್ಕ ನಡಿಯ ಅಲ್ಲೇ. ಕುರ್ಚಿ ಹಾಕೊಂಡು ಪಕ್ಕದಲ್ಲೇ. ಏನಿಲ್ಲ ಕಣಪ್ಪ ಸಾವ್ಕಾರ, ಇನ್ನು ಎಷ್ಟು ದಿವಸ ಅಂತ ಅಣ್ಣ ತಮ್ಮದ್ರುಗಳೆಲ್ಲ ಮುನಿಸ್ಕೊಂಡಿರ್ಬೇಕು ಅಂದ್ಕೊಂಡಿದ್ದೀರಪ್ಪ? ಅಣ್ಣ ತಮ್ಮ ಇಬ್ರ ಅಳಿದ್ರು 3 ಜನನು ಎಷ್ಟು ದಿವಸ ಹಂಗೆ ಇರ್ಬೇಕು ಅಂದ್ಕೊಂಡಿದ್ದೀರಾ? ಅವನು ಬೋರಣ್ಣನೂ ರಂಗಜ್ಜ ಒಂದಾಗಿದ್ದಾರೆ ಬಿಡು ಮೊದ್ಲಿಂದಾನು. ನೀನ್ ಯಾಕಲ್ಲ ಸಾವ್ಕಾರ ಹಿಂಗೆ ಮಾಡ್ಕೊಳ್ತಾ ಹೋಗ್ತೀರಾ? ಎಷ್ಟು ದಿವಸ ಅಂತ ಹಂಗೆ ಇರ್ಬೇಕಂತ ಆಸೆ ಐತೆ, ಹಿಂಗೆ ಇದ್ ಬಿಡ್ಬೇಕಂತ ಆಸೆ ಆಯ್ತಾ? ಅಣ್ಣ ತಮ್ಮಂದ್ರುಗಳು ಕುಟುಂಬದವ್ರೆಲ್ಲಾರು ಒಟ್ಟಿಗೆ ಇರ್ಬೇಕಂತ ಆಸೆ ಐತಲ್ಲ ಸಾವ್ಕಾರ, ಹೇಳ ನೀನೆ. ಅಯ್ಯೋ ಗೌಡ್ರೆ, ಸುಮ್ಕಿರ್ರಿ. ಅವರು ನನಗೆ ತಮ್ಮಂದ್ರುಗಳನ್ನ ಪ್ರೀತಿ ಇಲ್ದಂಗೇನಿಲ್ಲ ಇದೆ ನನಗೆ. ಅವರು ಅಣ್ಣಂದ್ರುಗಳಂತ ಪ್ರೀತಿ ಇವತ್ತಿನವ್ರಿಗೂ ಏನ್ ತೋರಿಸಿಲ್ಲ ಕಣಿ. ಹೇಳ್ರಿ ಗೌಡ್ರೆ, ನಾನಂತದ್ ಏನ್ ಮಾಡಿದೀನಿ ಕೇಳ್ರಿ ಗೌಡ್ರೆ. ಅವ್ರಿಬ್ರಿಗೂ ಅಂತದ್ ಏನ್ ಮಾಡಿದೀನಿ ಅಂತ ಕೋಪ ಮಾಡ್ಕೊಂತಾರೆ ನನ್ನ ಮೇಲೆ. ಮೊದ್ಲಿಂದ ನನ್ನ ಮೇಲೆ ಕೋಪ ಅಂದ್ರೆ ಕೋಪ ಕಣ್ರಿ ಗೌಡ್ರೆ. ಅಲ್ಲ, ನಮ್ ಬೋರಣು ಅಂತದ್ ಏನ್ ಮಾಡಿದೀನಿ ಅಂತ, ಒಂದ್ ತೋಟ ಹೋಗ್ಲಿ ಎಲ್ಲಾದ್ರೂ ಸಿಗ್ಲಿ ಮುನಿಸ್ಕೊಂಡು ಕೋಪ ಮಾಡ್ಕೊಂಡು ಏನೋ ಒಂಥರ ಅನ್ಕೊಂಡು ಹೋಗ್ತಾನೆ ಕಣ್ರಿ ಗೌಡ್ರೆ. ಕೇಳ್ರಿ ಅವನಿಗೆ ಏನ್ ಮಾಡಿದೀನಿ ಅಂತ ಅಂತದ್ದು ನನ್ನ ತಮ್ಮಂದ್ರುಗಳಿಗೆ. ಏನ್ ಮಾಡಿದೀನಂತ ನಾನೇನು ಬಾಯ್ ಬಿಟ್ಟೇನು ಹೇಳಂಗಿಲ್ಲ. ನೀನೇ ಮನ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಆಯ್ತು, ತಿಳ್ಕೊಂಬಿಟ್ರೆ ಆಯ್ತು. ನೀನ್ ಊರಿಗೆ ಸಾವ್ಕಾರ ಅಲ್ವಾ, ನಿನಗೆ ಗೊತ್ತೈತೆ ಏನೇನು ಮಾಡಿದೀಯಾ ಅಂತ. ನಿನಗೆ ಚೆನ್ನಾಗಿ ಗೊತ್ತಿರೋದ್ ಕಣ್ ಹೇಳು. ನಾನಿನ್ನೇನು ಬಾಯ್ ಬಿಟ್ಟೇನು ಹೇಳಂಗಿಲ್ಲ ನಿನಗೆ.
ಹ್ಞೂ ಏನು ಮಾಡಿದೀನಿ ಅಂತ ಕೇಳ್ರಿ ಗೌಡ್ರೆ ಅಂತ ಬೇರೆ ಹೇಳ್ತೀಯ ತಿರ್ಗಾ ನೀನು ಸುಮ್ಕಿರ್ಲ ಬೋರಣ ನೀನು ನಿನಗೆ ಎಷ್ಟು ಸಲಿನ ಹೇಳೋದು ನಿನಗೆ ಮಾತಾಡಬೇಡ ಅಂತ ಆಗಾಗಲ ಮಾತಾಡ್ಬಿಟ್ರೆ ನೋಡಿ ಇವಾಗ ನನಗೆ ಬಂದ್ಬಿಟ್ರೆ ಕೋಪ ಮತ್ತೆ ಆಯ್ತು ಕಣ್ರಿ ಗೌಡ್ರೆ ಗೌಡ್ರೆ ಕೇಳ್ರಿ ಗೌಡ್ರೆ ಈಗ ಅವ್ರ ಮಗಂದು ಎಂಗೇಜ್ಮೆಂಟ್ ಮಾಡಿರಲ್ಲ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತೇಂದ್ರಿ ಗೌಡ್ರೆ ಎಂಗೇಜ್ಮೆಂಟಿಗೆ ಕರೀತಾರೆ ಹಳೆದೆಲ್ಲ ದ್ವೇಷ ಎಲ್ಲ ಮರೆತು ಬಿಟ್ಟು ನನಗೂ ಕರೀತಾರೆ ಎಂಗೇಜ್ಮೆಂಟಿಗೆ ಹೋಗಿ ಬರೋಣ ನಾನು ನನ್ನ ತಮ್ಮಂದ್ರ ಮಕ್ಳುದಲ್ವಾ ಖುಷಿ ಖುಷಿಯಾಗಿ ನಿನ್ಕಂಡು ಮಾಡೋಣ ಅಂತ ನಾನು ಏನೇನೋ ದೊಡ್ಡದಾಗ ಆಸೆ ಇಟ್ಕೊಂಡ್ಬಿಟ್ರೆ ಗೌಡ್ರೆ ಒಬ್ರು ಕರಿಯೋದು ಬೇಡ್ವೇಂದ್ರಿ ಗೌಡ್ರೆ ಇಡೀ ಊರವ್ರಿಗೆಲ್ಲರೂ ಕರ್ಕೊಂಡು ಹೋಗಿದ್ದಾರೆ ಎಂಗೇಜ್ಮೆಂಟಿಗೆ ನನಗೆ ಒಂದು ಮಾತು ಹೇಳಿದ್ರೆ ನಾನು ಬರ್ತಿದ್ದೆ ಕಣ್ರಿ ಗೌಡ್ರೆ ಹೋಗ್ತಿದ್ದೆ ನಾನು ಗ್ಯಾರಂಟಿ ಹೋಗ್ತಿದ್ದೆ ಕಣ್ರಿ ಗೌಡ್ರೆ ಎಷ್ಟು ದಿವಸ ಅಂತ ಹಂಗೆ ಇರೋನ್ ಗೌಡ್ರೆ ನನ್ಗೂ ಬೇಜಾರಂದ್ರೆ ಬೇಜಾರಾಗ್ಬಿಟ್ಟೈತ್ ಕಣ್ರಿ ಗೌಡ್ರೆ ಮುಂಚೆ ಅಂತೂ ಬರೀ ಕೆಲಸ ಮಾಡೋದು ಆಸ್ತಿ ಮಾಡೋದು ಅದ್ರ ಕಡೆನೆ ಗಮನ ಇತ್ತು ಇನ್ಮೇಲಿಂದ ಇತ್ತೀಚೆಗೆ ಯಾಕ ಇವಾಗ ಅನಿಸ್ತೈತಿ ಅಣ್ಣ ತಮ್ಮಂದ್ರುಗಳು ಇರಬೇಕು ಅಣ್ಣ ತಮ್ಮಂದ್ರುಗಳು ಮಕ್ಳುಗಳು ಇರಬೇಕು ಕುಟುಂಬ ಇರಬೇಕು ಎಲ್ಲಾರು ಖುಷಿ ಖುಷಿಯಾಗಿರ್ಬೇಕು ಅಂತ ಇವಾಗ ಅನಿಸ್ತಿದೆ ಕಣ್ರಿ ಗೌಡ್ರೆ ಮನ್ಸಿಗೆಲ್ಲ ಕಾಡ್ತಿರುತ್ತೆ ಗೌಡ್ರೆ ಇವತ್ ಬೆಳಿಗ್ಗೆ ಆಗಿದ್ದು ನನ್ಗೆ ಪರಿಸ್ಥಿತಿ ನೋಡಿರೆ ಅವನು ನಮ್ಮ ಹೇಳದಲ್ಲ ನಿಮಗ್ ಸುಳ್ಳು ಯಾಕೆ ಹೇಳನ ನಮ್ ಕುಮಾರಣ್ಣನೂ ನಮ್ ದೊಡ್ಡ ಮಗ ಗಜೇಂದ್ರ ನಮ್ಮ ಇವನು ಜಗಣ್ಣ ಇವ್ರು 3 ಜನನು ಇರಿಲ್ಲ ಅಂದ್ರೆ ಗೌಡ್ರಿ ನನ್ನ ಪರಿಸ್ಥಿತಿನೇ ಏನಾಗ್ತಿತ್ತು ಏನೋ ಗೊತ್ತಿರಲಿಲ್ಲ ಕಣ್ರಿ ಗೌಡ್ರಿ ನಾನು ಹುಷಾರಾಗ್ತಿದ್ನೋ ಇರಿಲ್ವೋ ನನ್ಗಂತೂ ಗೊತ್ತಿಲ್ಲ ಹೆಂಗ ಅವರು ನಾನು ಅಷ್ಟೊಂದೆಲ್ಲ ಬೇಜಾರು ಮಾಡಿಸಿದ್ರು ಅಷ್ಟೊಂದೆಲ್ಲ ಕೋಪ ಇದ್ರು ಕರ್ಕೊಂಡೋಗ್ಬಿಟ್ಟು ನನಗೆ ಸುಧಾರಿಸಿ ಕಳ್ಸಿರು ಕಣ್ರಿ ಗೌಡ್ರೆ ಆಯ್ತು ಕಣ್ರಿ ಗೌಡ್ರೆ ಆಯ್ತು ಈಗ ಏನ್ ಮಾಡ್ಬೇಕಂತ ಕಂಡಿದ್ರೆ ಕೇಳ್ರಿ ಅವ್ರಿಗೇನೇನೆ ನನ್ಗೇನು ನಂದೇನಿಲ್ಲ ನಮ್ ತಮ್ಮಂದ್ರುಗಳು ಏನಂತಾರೋ ನೀವೇನ್ ಹೇಳ್ತಿರೋ ಅದಕ್ಕೆ ನಾನು ರೆಡಿ ಇದ್ದೀನಿ ಕಣ್ರಿ ಗೌಡ್ರೆ ಈಗಲ್ಲ ಸಾವ್ಕಾರ ಹಳೆದೆಲ್ಲ ಆಗೋಯ್ತು ಹಳೆದೆಲ್ಲ ಕೋಪನೋ ಜಗಳನೋ ಕೇಟಗಳಿಗೆ ಆಗೋಗ್ಬಿಡುತ್ತ ಕಳ ಈಗಳದಲ್ಲಿ ಅಣ್ಣ ತಮ್ಮಂದ್ರು ಅಂದ್ಮೇಲೆ ಜಗಳ ಆಡ್ದಲ್ಲ ಇರೋ ಅಣ್ಣ ತಮ್ಮಂದ್ರುಗಳು ಯಾರು ಇಲ್ಲ ಕಣ್ರಲ್ಲ ಹಂಗಂತ ನೀವು ವರ್ಷ ಪೂರ್ತಿನೂ ಹಿಂಗೆ ಕೋಪ ಮಾಡ್ಕೊಂಡು ಒಬ್ರಿಗೊಬ್ರಿಗೂ ಮುನಿಸ್ಕೊಂಡಿದ್ರೆ ಆಗುತ್ತೆ ಅಂದ್ರಲ್ಲ ನೀವ್ ಹೇಳ್ರಪ್ಪ ನೀವೇ ಹೇಳ್ರು ಗೌಡ್ರೆ ನಂಗೇನೂ ಅಂಥದ್ದೇನು ಕೋಪ ಏನು ಇಲ್ಲ ಕಣ್ಗೌಡ್ರೆ ನಮ್ಮ ಅಣ್ಣನ ಮೇಲೆ ಮೊದ್ಲಿಂದನೂ ಅಷ್ಟೇ ಏನ ತಪ್ಪಾಗುತ್ತೆ ಅದರಿಂದನೇ ನಾನೇನು ಅದರಿಂದನೇ ಮುಂದುವರ್ಸ್ಕೊಂಡೇನು ಹೋಗ್ತಿಲ್ಲ ಹಂಗೆ ಮುಂದೆ ಒರೆಸ್ಕೊಂಡು ಹೋಗ್ತಿದ್ರೆ ಗೌಡ್ರೆ ನಮ್ಮ ಪಾಪ ಕುಮಾರಣ್ಣನೇ ಆಗಲಿ ನಮ್ಮ ಗಜೇಂದ್ರನೇ ಆಗಲಿ ಯಾರೂ ಕೂಡ ಇವತ್ತಿನವರೆಗೂ ಕೂಡ ನಮ್ಮ ಅಣ್ಣಂಗೆ ಹೋಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗ್ಲಿ ಏನೂ ಮಾಡ್ತಿರ್ಲಿಲ್ಲ ಕಣ್ರಿ ಗೌಡ್ರೆ ಅಲ್ವಾ ಆಯ್ತು ಸದ್ಯ ಹೆಂಗ ಆರೋಗ್ಯ ಚೆನ್ನಾಗೈತೆ ಅಂತ ಕೇಳ್ರಿ ಗೌಡ್ರೆ ಮೊದಲು ಆಸ್ಪತ್ರೆಗೆ ಹೋಗಿದ್ನಲ್ಲ ಏನಂದಂತೆ ಡಾಕ್ಟ್ರು ಮೊದಲು ಕೇಳ್ರಿ ಹೊಟ್ಟೆ ಉರಿಯುತ್ತೆ ನೆನೆಸ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ಅವನೇ ದೊಡ್ಡವನಲ್ವೇಂದ್ರಿ ಗೌಡ್ರೆ ಅವ್ನು ಎಷ್ಟೇ ಕೋಪ ಮಾಡ್ಕೊಂಡು ಹೆಂಗಿದ್ರು ಕಣ್ ಮುಂದೆ ಚೆನ್ನಾಗಿದ್ರೆ ಸಾಕಣ್ರಿ ಗೌಡ್ರೆ ನಮ್ಗೆ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ತೋಟದಲ್ಲಿ ಇದ್ರೇನೆ ದೂರದಿಂದ ನೋಡ್ಕೊಂಡು ಖುಷಿ ಆಗ್ಬಿಡ್ತೀವಿ ಅವ್ನು ಮಾತಾಡ್ಸ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ ಆದ್ರೆ ಜೊತೆಲಿ ಅಣ್ಣ ಇರ್ತಾನಲ್ಲ ಒಂದು ಭರವಸೆ ಇರುತ್ತೆ ಖುಷಿ ಇರುತ್ತೆ ಗೌಡ್ರೆ ನನ್ಗೂ ಅಷ್ಟೇ ಕಣ್ರಿ ಗೌಡ್ರೆ ನನಗ್ ನನ್ನ ತಮ್ಮಂದ್ರುಗಳು ಮಾತಾಡ್ಸ್ಲಿಲ್ಲ ಅಂದ್ರೂ ಪಕ್ಕದಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಇರ್ತಾರಲ್ಲ ಅದು ನೋಡಿ ನನಗೂ ಒಂಥರ ತೃಪ್ತಿ ಆಗುತ್ತೆ ಅಯ್ಯ ಅಲ್ಲ ಕಣ್ರಲ್ಲ ಮನ್ಸಲ್ಲಿ ಇಷ್ಟೊಂದೆಲ್ಲ ಅಣ್ಣ ತಮ್ಮಂದ್ರಗಳ ಮೇಲೆ ಒಬ್ರಿಗೊಬ್ರಿಗೆ ಪ್ರೀತಿಗಳು ಇಟ್ಕೊಂಡ್ಬಿಟ್ಟು ನೀವು ಒಬ್ರಿಗೊಬ್ರಿಗೆ ಹಿಂಗೆ ಯೋಚನೆ ಮಾಡ್ಕೊಂಡು ಮಾತಾಡ್ಸಲ್ಲ ನೀವು ಹಂಗೆ ಇದ್ದೀರಲ್ರಲ್ಲ ಲೇ ಅಲ್ಲ ಕಣ್ರಲ್ಲ ದಿನ ಬಿಟ್ಟು ದಿನ ನೀವೇನೋ ಹುಡುಗರು ಆಗ್ತೀರೇನ್ರಲ್ಲ ವಯಸ್ಸಾಯ್ತು ಕಣ್ರಲ್ಲ ಲೇ ಯಾವಾಗ ಯಾರ್ಯಾರು ಏನೇನು ಆಗ್ತೀವ ಅಂತ ಗೊತ್ತಿರಲ್ಲ ಕಣ್ರಲ್ಲ ಲೇ ರಂಗಜ್ಜ ಸಾವ್ಕಾರ ಚೆನ್ನಾಗಿದ್ಬಿಟ್ರು ಅದೇ ಕಣ್ರಿ ಗೌಡ್ರೆ ಏನಿಲ್ಲ ಆರಾಮಾಗಿ ಇದ್ದೀನಿ ಡಾಕ್ಟರ್ ಪೂರಾ ಹೆಲ್ತ್ ಚೆಕಪ್ ಎಲ್ಲ ಮಾಡಿರು ಎಲ್ಲ ಚೆಕಪ್ ಎಲ್ಲ ಮಾಡ್ಬಿಟ್ಟು ಎಲ್ದು ಹುಷಾರ್ ಬೇರೆ ಇರಲ್ವಲ್ಲ ಹಂಗಾಗಿ ನಿಶಕ್ತಿ ಆಗಂಗೆ ಆಗೈತೆ ನೀನು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕು 11 ಗಂಟೆ 12 ಗಂಟೆವರೆಗೂ ಕೆಲಸ ಆಯ್ತಂತ ಊಟ ತಿಂಡಿ ಬಿಟ್ಬಿಟ್ರೆ ಹಿಂಗೆ ಕಡಪ ಆಗೋದು ಅಂತ ಹೇಳಿ ಆರಾಮಾಗಿರಪ್ಪ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳಿ ಕಳ್ಸಿರು ಕಣ್ರಿ ಗೌಡ್ರೆ ಈಗೇನೋ ಆರಾಮಾಗಿ ಇದೀನಿ ಕಣ್ರಿ ಗೌಡ್ರೆ